ನಮಸ್ಕಾರ ಕಲಾ, ಹೇಗಿದ್ದೀರಾ? ನಮಸ್ ನಮಸ್ಕಾರ. ಹರೇ ಕೃಷ್ಣ. ಚೆನ್ನಾಗಿದ್ದೀನಿ ವಸುಧಾ, ಹರೇ ನೀವ್ ಕೃಷ್ಣ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆ, ಇವತ್ತು ನೀವು ಹೇಳಿದ ಹಾಗೆ ಅಂದ್ರೆ ಒಂದು ಕಾನ್ಸೆಪ್ಟ್ ತಗೊಂಡು ಅದಕ್ಕೆ ರಿಲೇಟೆಡ್ ಸಮರಿ ಅಂದ್ರೆ ಅಷ್ಟು ವರ್ಸಸ್ನ ನೀವು ಸಮರೈಸ್ ಮಾಡ್ತೀರಾ ಅಂತ. ಸೊ ಇವತ್ತಿನ ಪ್ಲಾನ್ ಏನು? ಹ್ಮ್. ಓಕೆ. ಸೊ ನೆನ್ ಪ್ರೀವಿಯಸ್ ನಾವು ಸೆಷನ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಭಗವದ್ಗೀತೆ ಯಾಕೆ ಓದ್ಬೇಕು, ಬೇರೆ ಥರದ ಎಲ್ಲ ಡೌಟ್ಸ್ ಎಲ್ಲ ನಾವು ಕ್ಲಾರಿಫೈ ಮಾಡ್ಕೊಂಡ್ವಿ. ಇವತ್ತು ವಿಲ್ ಹ್ಯಾವ್ ಒನ್ ಬ್ಯಾಕ್ ಗ್ರೌಂಡ್. ಭಗವದ್ಗೀತಾ ಯಾಕೆ ಶುರುವಾಯಿತು, ಅದು ಹೇಗೆ ಕೃಷ್ಣ ಅರ್ಜುನನಿಗೆ ಹೇಳೋಕೆ ಶುರು ಮಾಡಿದ್ರು ಅನ್ನೋ ಒಂದು ಬ್ಯಾಕ್ ಗ್ರೌಂಡು. ಆಮೇಲೆ ಆ ಭಗವದ್ಗೀತೆ ಫಸ್ಟ್ 10 ವರ್ಸಸ್ ಅದರ ಸಮ್ಮರಿ ಏನು, ಸಾರ ಏನು, ಇದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇವೆ. ಓಕೆ. ಓಕೆ. ಸೊ ಇದೆಲ್ಲ ಸ್ಟಾರ್ಟ್ ಆಗೋದು ಎಲ್ಲರಿಗೂ ಗೊತ್ತಿರೋದ ಮಹಾಭಾರತದಲ್ಲಿ. ಸೊ ಎಲ್ಲ ಸ್ಟಾರ್ಟಿಂಗ್ ಆಫ್ ಮಹಾಭಾರತ ಎಲ್ಲ ಹೇಳೋದಿಲ್ಲ ನಾನು. ಸಿಂಪಲ್ ಏನಂದ್ರೆ, ಒಂದು ರಾಜ್ಯದಲ್ಲಿ, ರೈಟ್, ಹಸ್ತಿನಾಪುರ ರಾಜ್ಯದಲ್ಲಿ ಧೃತರಾಷ್ಟ್ರ ಮತ್ತೆ ಪಾಂಡು ಅಂತ ಇಬ್ರು ಅಣ್ಣ ತಮ್ಮಂದ್ರು ಇರ್ತಾರೆ. ರೈಟ್. ಧೃತರಾಷ್ಟ್ರನೇ ಫಸ್ಟ್ ಅವರು, ಪಾಂಡುನು ಸೆಕೆಂಡ್ ಅವರು. ಧೃತರಾಷ್ಟ್ರ ಹಿ ವಾಸ್ ಬಾರ್ನ್ ಬ್ಲೈಂಡ್, ಹುಟ್ಟು ಕುರುಡ ಅವರು. ಅದರಿಂದ ಅವರನ್ನ ರಾಜ ಮಾಡೋದಕ್ಕೆ ಒಪ್ಕೊಳ್ಳಲ್ಲ. ಅದಕ್ಕೆ ಚಿಕ್ಕವರನ್ನ ಪಾಂಡುವನ್ನ ರಾಜ ಮಾಡ್ತಾರೆ. ಆ ರಾಜ ಮಾಡಿದ ಮೇಲೆ ಆ ಪಾಂಡು ಬಂದ್ಬಿಟ್ಟು ಗೊತ್ತಿಲ್ಲದೆ ಒಂದು ಋಷಿಯ ಹತ್ಯೆ ಮಾಡ್ಬಿಡ್ತಾರೆ ಬೇಟೆಯಲ್ಲಿ. ಸೊ ಅಲ್ಲಿ ಪಾಪ ಅಂತ ಹೇಳಿ ಅವರಾಗವರೇ ರಾಜ್ಯ ಬಿಟ್ಟು ನಾನು ಹೋಗಿ ಪಶ್ಚಾತ್ತಾಪಕ್ಕೋಸ್ಕರ ಕಾಡಲ್ಲಿ ಇರ್ತೀನಿ ಅಂತ ಹೋಗ್ಬಿಡ್ತಾರೆ. ಸೊ ಇವಾಗ ಯಾರನ್ನ ಬಿಡೋದು ಮತ್ತೆ? ಸೊ ಧೃತರಾಷ್ಟ್ರನ್ನ ಒಂದು ಕಾರ್ಯಗಾರ, ಮೀನ್ಸ್ ಕಾರ್ಯಗಾರ ಮೀನ್ಸ್ ಲೈಕ್ ಟೆಂಪರರಿ ಕಿಂಗ್ ಆಗಿ ಮಾಡ್ಬಿಟ್ಟು ಹೋಗ್ತಾರೆ. ಸೊ ದ ಬ್ಲೈಂಡ್ ಏನೋ ಕುರುಡ ಧೃತರಾಷ್ಟ್ರ ಅವರೇನೆ ರಾಜ್ಯ ಆಳ್ತಾ ಇರ್ತಾರೆ. ಬಟ್ ಹಿ ಈಸ್ ಅ ಟೆಂಪರರಿ ಕಿಂಗ್. ಅವನಿಗೆ ರಾಜ್ಯಾಭಿಷೇಕ ಆಗಿರೋದಿಲ್ಲ, ಬಟ್ ಅವರಿಗೆ ರಾಜ ಆಗಬೇಕು ಅಂತ ಇರ್ತಾ ಇರುತ್ತೆ. ಆ ಮಹತ್ವಾಕಾಂಕ್ಷೆಯಲ್ಲಿ ಅವ್ರೇನ್ ಮಾಡ್ತಾರೆ, ಆ ಅವ್ರಿಗೆ ತುಂಬಾ ಮಕ್ಕಳು ಹುಟ್ಟಬೇಕು ಅನ್ನೋ ಒಂದು ಅದು ಆಸೆಯಿಂದ ಒಬ್ಬರಿಗೆ ಗಾಂಧಾರಿ ಅನ್ನೋರಿಗೆ ವರ ಸಿಕ್ಕಿರುತ್ತೆ. ಏನು, 100 ಮಕ್ಕಳು ಅವ್ರು ಹೆರಬಹುದು ಅಂತ ಅವ್ರಿಗೆ ವರ ಸಿಕ್ಕಿರುತ್ತೆ. ಸೊ ಅವರನ್ನ ಮದುವೆ ಆಗಿ 100 ಮಕ್ಕಳು ಹುಟ್ಟುತ್ತಾರೆ ಅವ್ರಿಗೆ. ಓಕೆ. ಇವೆಲ್ಲ ವಂಶದವರು ಬಂದು ಕುರು ವಂಶದವರು ಅಂತ. ಕುರು ವಂಶದವರು. ಹಾ, 101 ಕೇಳಿಸ್ತಾ ಅಲ್ವಾ? ಇಲ್ಲ? ಹಾ, 101. ಹ್ಮ್. 100 ಗಂಡು ಮಕ್ಕಳು ಹುಡ್ತಾರೆ, ಒಂದು ಹೆಣ್ಣು ಮಗು ಹುಡ್ತಾಳೆ, ರೈಟ್, ದುಶ್ಶಳ ಅಂತ. ಸೊ ಇವ್ರ 100 ಮಕ್ಕಳು ಆ, ಹುಟ್ಟುತ್ತಾರೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಸೊ ಇವರು ಗಾಂಧಾರಿ ಗರ್ಭದಲ್ಲಿ ಇನ್ನು ಆ ಮಕ್ಕಳೆಲ್ಲ ಇರೋವಾಗ್ಲೇ ಆ ಮಕ್ಕಳು ಹುಟ್ಟೋದಿಲ್ಲ. 10 ತಿಂಗಳಾದ್ರೂ 11 ತಿಂಗಳಾದ್ರೂ ಮಕ್ಕಳು ಹುಟ್ಟೋದಿಲ್ಲ. ಅದು ವಿಷಯ ತಿಳ್ಕೊಂಡು ಪಾಂಡು ಅವರು ಕಾಡಲ್ಲಿ ಇರ್ತಾರಲ್ವಾ. ಸೊ ಕಾಡಲ್ಲಿದ್ರು ಅವ್ರಿಗೆ ಒಂದು ಶಾಪ ಬಂದಿರುತ್ತೆ. ಅಂದ್ರೆ ಅವರು ಋಷಿನ ಹತ್ಯೆ ಮಾಡಿದ್ರೆ ಶಾಪ ಬಂದಿರುತ್ತೆ. ಏನಂತ? ನೀವು ಇಫ್ ಯು ಹ್ಯಾವ್ ಸಂಭೋಗ ವಿತ್ ಯುವರ್ ವೈಫ್, ಯಾರಾದರೂ ನೀವು ತಕ್ಷಣ ಸತ್ ಹೋಗ್ತೀರಾ ಅಂತ ಹೇಳಿ. ಸೊ ಅವರು ರಾಜನಾಗಿದ್ದು ಏನ್ ಯೂಸ್ ಅಂತ ಹೇಳಿ ಹೊರಟೋಗಿರ್ತಾರೆ. ಆದ್ರೆ ಇಲ್ಲಿ ಗಾಂಧಾರಿ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ ಮಗು ಹುಟ್ಟುತ್ತಾ ಇಲ್ಲ ಅನ್ನುವಾಗ ಅವರು ಕೇಳುವಾಗ ಅವರ ಪಾಂಡವರ ಫಸ್ಟ್ ವೈಫ್ ಕುಂತಿ ದಿಂದಾನೇ ಮಕ್ಕಳನ್ನ ಹುಟ್ಟುತ್ತಾರೆ. ನಾನು ಪಾಂಡುಗೆ ತುಂಬಾ ಸಂತೋಷವಾಗಿ, ಹಾಗಿದ್ರೆ ಸರಿ, ನೀನು ಫಸ್ಟ್ ರಾಜನಾಗಿರೋ ಕ್ವಾಲಿಟೀಸ್ ಯಾರಿಗಿರ್ಬೇಕು ಇರುತ್ತೆ ಅಂದ್ರೆ ಯಮಧರ್ಮರಾಜನಿಗಿರುತ್ತೆ. ಸೊ ಅವರನ್ನ ಆಹ್ವಾನ ಮಾಡಿ ಅವ್ರ ಮೂಲಕ ಮಂತ್ರದಿಂದ ಒಂದು ಮಗನ ಹೆತ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗೇನೆ ಮಗ ಹುಟ್ಟುತ್ತಾರೆ. ಸೊ ಯಾರು? ಧರ್ಮರಾಯ ಅಂತ ಕರೀತಾರೆ ಅವ್ರನ್ನ ಜನರಲಿ ನಾವೆಲ್ಲ. ಸೊ ಧರ್ಮರಾಯ ಆ ಥರ ಒಂದೊಂದು ದೇವತೆಯಿಂದ ಒಬ್ಬೊಬ್ಬರು ಹುಟ್ಟುತ್ತಾರೆ. ಅವರು 5 ಜನ ಹುಟ್ಟುತ್ತಾರೆ. ಸೊ ಏನಾಯ್ತು, ಈ ಗಾಂಧಾರಿ ಪ್ರೆಗ್ನೆಂಟ್ ಆಗಿದ್ರು ಕೂಡ ಫಸ್ಟ್ ಹುಟ್ಟೋದು ಧರ್ಮರಾಯನೇ ಏಜ್ ಪ್ರಕಾರ. ಆಮೇಲೆ ಅಲ್ಲಿ ಪಾಂಡುಗೆ ಮಗ ಹುಟ್ಟುಬಿಟ್ಟ ಅಂತ ಹೇಳಿ ಧೃತರಾಷ್ಟ್ರನಿಗೆ ಗೊತ್ತಾದಾಗ, ಅಯ್ಯೋ, ನಾನ್ ರಾಜ ಆಗಕ್ಕಾಗ್ಲಿ, ನನ್ನ ಮಕ್ಕಳಾದ್ರೂ ರಾಜ ಆಗ್ಲಿ ಅಂತ ಅನ್ಕೊಂಡ್ರೆ ಅವರೂ ಹುಟ್ಟಿಲ್ವಲ್ಲ ಅಂತ ಹೇಳಿ ಬೇಜಾರಲ್ಲ ಆಗುತ್ತೆ. ಬಟ್ ಆಮೇಲೆ ವೇದವ್ಯಾಸರ ಹೆಲ್ಪಿಂದ
ಆ 101 ಮಕ್ಕಳನ್ನು ಹುಟ್ಟುತ್ತಾರೆ. ಆಮೇಲೆ ಸೊ ಇವರು 5 ಜನ ಪಾಂಡುವಿನ ಮಕ್ಕಳು 5 ಜನ, ಇವರನ್ನ ಪಾಂಡವರು ಅಂತ ಕರೀತಾರೆ. ಈ ಆಕ್ಚುಲಿ ಎಲ್ಲರೂ ಕುರುವಂಶದವರೇನೆ. ಬಟ್ ಪುಟ್ಟದಾಗಿಂದಾನು ಈ ಮಹತ್ವಾಕಾಂಕ್ಷೆ ಅನ್ನೋದು ಅದು ಧೃತರಾಷ್ಟ್ರ ಅವರ 100 ಮಕ್ಕಳಲ್ಲೂ ತುಂಬಿಸಿ 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 ಏನಾಗಿರುತ್ತೆ, ಅವರು ನಾವೇನೇ ಕುರುವಂಶದವರು, ಇವರು ಔಟ್ ಕ್ಯಾಸ್ಟು. ಯಾಕಂದ್ರೆ ಅವರು ಹುಟ್ಟಿದ್ದೆಲ್ಲ, ಪಾಂಡು ಮಕ್ಕಳು ಹುಟ್ಟಿದ್ದೆಲ್ಲ ಫಾರೆಸ್ಟ್ ಅಲ್ಲಿ, ಅರಣ್ಯದಲ್ಲಿ. ಸೊ ಇವ್ರು ನಮ್ಮ ವಂಶದವರೇ ಅಲ್ಲ ಅನ್ನೋ ಭಾವನೆ ಅವರಿಗೆ. ಸೊ ಇವರು ಪಾಂಡುವಿನ ಮಕ್ಕಳು ಪಾಂಡವರು ಅಂತ ಅವ್ರಿಗೆ ಬೇರೆನೆ ಬೇರೆನೆ ಗ್ರೂಪಿಸಮ್ ಕೊಟ್ಟು ಬಿಡ್ತಾರೆ. ಓಕೆ. ನಾವೆಲ್ಲ ಕೌರವರು, ಅವರೆಲ್ಲ ಪಾಂಡವರು ಅಂತ ಹೇಳಿ ಆ ಥರ ಕೊಡ್ತಾರೆ. ಬಟ್ ಎಲ್ಲರೂ ಕುರುವಂಶದವರೇನೆ. ಹೀಗಿರುವಾಗ ಬಟ್ ಎಲ್ಲ ಆಮೇಲೆ ಕತೆ ಎಲ್ಲ ಶುರುವಾಗತ್ತೆ, ಎಲ್ಲ ಆಗತ್ತೆ. ಬಟ್ ಏನು ಎಲ್ಲ ಸ್ಟಾರ್ಟ್ ಆಗೋದು ಈ ಹಸ್ತಿನಾಪುರ ಅನ್ನೋ ಒಂದು ರಾಜ್ಯಕ್ಕೆ ರಾಜ ಯಾರಾಗಬೇಕು ಅನ್ನೋದು, ರೈಟ್. ಆಮೇಲೆ ಧೃತರಾಷ್ಟ್ರ ಮತ್ತೆ ದುರ್ಯೋಧನ ಅನ್ನೋ ಧೃತರಾಷ್ಟ್ರನ ಫಸ್ಟ್ ಮಗ, ರೈಟ್. ಇವರಿಬ್ಬರ ಒಂದು ಅಸೂಯೆ, ಎನ್ವಿ, ಗ್ರೀಡ್, ಲೋಭ, ಈ ಕಾರಣದಿಂದ ಈ ಒಂದು ಯುದ್ಧ ಆಗ್ತಾ ಇರೋದು. ಪಾಂಡವರು ಡಿಫ್ರೆಂಟ್ ಸ್ಟೇಜಸ್ ಆಫ್ ದೇರ್ ಲೈಫ್, ಅವ್ರ ಲೈಫಲ್ಲಿ ಡಿಫ್ರೆಂಟ್ ಸ್ಟೇಜಲ್ಲೂ ಅವರು ಬಿಟ್ಕೊಡ್ತಾ ಹೋಗ್ತಾರೆ. ಪರವಾಗಿಲ್ಲ, ನಮ್ಗೆ ಇಷ್ಟೇ ಕೊಟ್ಟರು ಸಾಕು, ಅಷ್ಟೇ ಕೊಟ್ಟರೆ ಸಾಕು ಅಂತ ಬಿಟ್ಕೊಡ್ತಾ ಹೋಗ್ತಾರೆ. ಬಟ್ ಎಷ್ಟು ಬಿಟ್ಕೊಟ್ರು ಕೊನೆಗೆ ಅವರು ಶ್ರಮದಿಂದ ಏನು ಆ ರಾಜ್ಯನ ಉದ್ಧಾರ ಮಾಡಿರ್ತಾರೋ ಆ ರಾಜ್ಯನ ಕೂಡ ಇವರು ಎಳ್ಕೋಬೇಕು ಅಂತ ಟ್ರೈ ಮಾಡಿರ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ರು, ದುರ್ಯೋಧನ ಕೂಡ ತನ್ನ ಒಂದು ಲೋಭ ಮತ್ತು ಈರ್ಷೆ, ಎನ್ವಿ, ಈ ಎರಡರಿಂದ ಅವನೂ ಕುರುಡನಾಗಿರ್ತಾನೆ. ಅದರಿಂದ ಈ ಮಹಾಭಾರತ ಯುದ್ಧ ಆಗ್ತಾ ಇರುತ್ತೆ. ಎಲ್ಲ ಆಗ್ತಾ ಇರುತ್ತೆ ಅಂದ್ರೆ ಕುರುಕ್ಷೇತ್ರ ಅನ್ನೋ ಒಂದು ಜಾಗದಲ್ಲಿ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಈ ಕಡೆ ಕೌರವರು, ಅವರ ಒಂದು ಸಪೋರ್ಟಿಂಗ್ ರಾಜರೆಲ್ಲರೂ, ಇನ್ನೊಂದು ಕಡೆ ಪಾಂಡವರು, ಅವರ ಸಪೋರ್ಟಿಂಗ್ ರಾಜರೆಲ್ಲರೂ. ಸೊ ಏನಾಗುತ್ತೆ, ಇಟ್ ಇಸ್ ಲೈಕ್ ಅ ವರ್ಲ್ಡ್ ವಾರ್. ಹೆಂಗೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ವಾರ್ ಆಗಬೇಕು ಅಂದ್ರೆ ಎಲ್ಲ ಒಬ್ಬೊಬ್ರು ಅವರ ಫ್ರೆಂಡ್ಸ್ನ ಕರ್ಕೊಂಡು ಬೇಸಿಕಲಿ ಆಲ್ಮೋಸ್ಟ್ ಫುಲ್ ಎಂಟೈರ್ ವರ್ಲ್ಡ್ ವಾಸ್ ಇನ್ವಾಲ್ವ್ಡ್ ಇನ್ ದಟ್ ವಾರ್. ಒಂದಾನೊಂದು ರೀತಿಯಲ್ಲಿ ಎಲ್ಲ ಥರದ ರಾಜ್ಯಗಳು ಇನ್ವಾಲ್ವ್ ಆಗಿದ್ದವು. ಅದರಿಂದನೇ ಇದು ತುಂಬಾನೇ ಪ್ರಾಮಿನೆಂಟ್ ವಾರ್, ಮಹಾಭಾರತ ಯುದ್ಧ ಅನ್ನೋದು. ಹೀಗಿರುವಾಗ ಫಸ್ಟು ಏನಾಗುತ್ತೆ, ಇವರೆಲ್ಲ ಅಸೆಂಬಲ್ ಆಗಿರುವಾಗ ಧೃತರಾಷ್ಟ್ರನಿಗೆ ಎಷ್ಟೇ ಇದ್ರು, ನನ್ನ ಮಕ್ಕಳು ಏನಾಗ್ತಾ ಇದಾರೋ, ಹಿ ಕಾಂಟ್ ಗೋ ಆನ್ ಫೈಟ್, ಹಿ ಈಸ್ ಬ್ಲೈಂಡ್. ಅವ್ರು ಯುದ್ಧ ಮಾಡೋಕೆ ಗೊತ್ತು ಅವ್ರಿಗೆ, ಬಟ್ ಯಾಕೆ ನಾವೇ ಮಾಡ್ತೀವಿ ಅಂತ ಹೇಳಿ ಅವ್ರ ಮಕ್ಕಳು ಹೋಗಿರ್ತಾರೆ. ಆದ್ರೆ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂತ ಇರುತ್ತೆ. ಅದಕ್ಕೆ ವೇದವ್ಯಾಸರು, ಸರಿ ಹಾಗಾದ್ರೆ ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ನೀನು ಹಸ್ತಿನಾಪುರದಲ್ಲೇ ಕೂತ್ಕೊಂಡು ಕುರುಕ್ಷೇತ್ರದಲ್ಲಿ ಏನ್ ನಡೀತಿದೆ ಅಂತ ನಿನ್ ಕೈಲಿ ನೋಡಕ್ಕಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಧೃತರಾಷ್ಟ್ರ, ನನಗೆ ಅದು ಬೇಡ, ನಾನು ಜನರಲ್ಲಿನೇ ನನ್ನ ಮಕ್ಕಳನ್ನ ನೋಡಿಲ್ಲ, ಅವರು ಜಗಳ ಆಡೋದನ್ನ ಸಾಯೋದನ್ನ ನೋಡೋದಕ್ಕೆ ನನಗೇನು ದೃಷ್ಟಿ ಬೇಡ ಆದ್ರೆ ನನಗೆ ಇನ್ಫಾರ್ಮೇಶನ್ ಬೇಕು ಅಂದೈತೆ ತಕ್ಷಣ ಧೃತರಾಷ್ಟ್ರನ ಮಿನಿಸ್ಟರ್ ಸಂಜಯ ಅಂತ. ಸೊ ವೇದವ್ಯಾಸರು ಏನ್ ಮಾಡ್ತಾರೆ, ಸರಿ ಹಾಗಾದ್ರೆ ನಿನ್ನ ಮಿನಿಸ್ಟರ್ಗೆ ನಾ ದಿವ್ಯ ದೃಷ್ಟಿನ ಕೊಡ್ತೀನಿ, ಅವನು ನೋಡ್ತಾ ನೋಡ್ತಾ ಅಲ್ಲಿ ಏನ್ ನಡೀತಾ ಇದೆ ಅಂತ ನಿನಗೆ ಕಮೆಂಟ್ರಿ, ಏನ್ ನಡೀತಾ ಇದೆ ಅಂತ ಹೇಳ್ತಾನೆ ಅಂತ ಹೇಳ್ತಾರೆ. ಸರಿ, ಅದು ಒಳ್ಳೇದು ಮಾಡಿ ಆ ತರ ಅಂತ ಹೇಳ್ತಾರೆ. ಸೊ ಈ ಭಗವದ್ಗೀತೆ ಫಸ್ಟ್ ಶ್ಲೋಕ ಸ್ಟಾರ್ಟ್ ಆಗೋದು ಧೃತರಾಷ್ಟ್ರ ಕೇಳ್ತಾರೆ. ಆ ಒಂದು ವರ್ಸ್ನ ನಾನು ಇವಾಗ ರಿಪೀಟ್ ಮಾಡ್ತೀನಿ, ಬಿಕಾಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ವರ್ಸು ಕೃಷ್ಣ ಹೇಳಿದ್ದಲ್ಲ, ಧೃತರಾಷ್ಟ್ರ ಹೇಳಿದ್ದು. ಆ್ಯಂಡ್ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವರ್ಸ್. ಓಕೆ, ಏನು? ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅಂದ್ರೆ ಧೃತರಾಷ್ಟ್ರ ಕೇಳ್ತಾ ಇದ್ದಾರೆ ಸಂಜಯನಿಗೆ, ಧರ್ಮಕ್ಷೇತ್ರೆ, ಕುರುಕ್ಷೇತ್ರ ಎನ್ನೋ ಒಂದು ಧರ್ಮಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರ ಮಕ್ಕಳು ಯುದ್ಧ ಮಾಡಬೇಕು ಅನ್ನೋ ಆಸೆಯಿಂದ
ಸೇರ್ಕೊಂಡಿದ್ದಾರೆ, ಅವರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಹೇಳು ಸಂಜಯ ಅಂತ ಹೇಳೋ ಇದರ ಮೀನಿಂಗ್ ಟ್ರಾನ್ಸ್ಲೇಷನ್ ಇದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ವರ್ಸ್. ಆಮೇಲೆ ಸಂಜಯ ಹೇಳೋಕೆ ಶುರು ಮಾಡ್ತಾರೆ. ಏನು ಹೇಳೋಕೆ ಶುರು ಮಾಡ್ತಾರೆ? ಈ ತರ ಆ ಇದೆಲ್ಲ ಇರೋದನ್ನ ನೋಡಿ ಫಸ್ಟ್ ದುರ್ಯೋಧನ ಬಂದು ತನ್ನ ಗುರುವಾದ ದ್ರೋಣಾಚಾರ್ಯನ ಹತ್ರ, ದ್ರೋಣಾಚಾರ್ಯ, ಭೀಷ್ಮ ಎಲ್ಲರೂ ದುರ್ಯೋಧನ ಸೈಡಲ್ಲಿ ಇರ್ತಾರೆ. ಸೊ ದ್ರೋಣಾಚಾರ್ಯ ಅನ್ನೋದು ಯಾರು? ಅವರು ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ವಿದ್ಯೆ ಹೇಳಿಕೊಟ್ಟಿದ್ದ ಗುರು, ಆಯ್ತಾ? ಆದ್ರೆ ಅವರು ಬಂದು ದುರ್ಯೋಧನನ ಸೈಡ್, ಕೌರವರ ಸೈಡಲ್ಲಿ ಇರ್ತಾರೆ. ಸೊ ದುರ್ಯೋಧನ ಹೋಗಿ ಅವರ ಗುರುವಾದ ದ್ರೋಣಾಚಾರ್ಯನ ನೋಡಿ ನೋಡಿ ಈ ತರ ನಮ್ಮ ಒಂದು ಕ್ಯಾಂಪಲ್ಲಿ, ನಮ್ಮ ಒಂದು ಸೈಡಲ್ಲಿ ಇಂಥ ಇಂಥ ರಾಜರೆಲ್ಲ ಇದ್ದಾರೆ. ನಮ್ಮ ಕ್ಯಾಂಪಲ್ಲಿ ತುಂಬಾ ಇಂಪಾರ್ಟೆಂಟ್ ಆದವರು, ನಮ್ಮ ಕ್ಯಾಂಪಲ್ಲಿ ಬಲ ಕೊಡುವಂಥವ್ರು ಯಾರು ಅಂದ್ರೆ ನೀವು, ಭೀಷ್ಮ, ಕರ್ಣ, ಕೃಪಾಚಾರ್ಯ, ಈ ತರ ಯಾರ್ಯಾರಿದ್ದಾರೆ ಅಂತ ಅವ್ರು ಲಿಸ್ಟ್ ಹೇಳ್ತಾನೆ. ಆಮೇಲೆ ಪಾಂಡವರ ಸೈಡಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಹೇಳ್ತಾನೆ. ದುರ್ಯೋಧನ ಯಾರಿಗೆ? ದ್ರೋಣಾಚಾರ್ಯನಿಗೆ ಹೇಳ್ತಾರೆ. ಆಮೇಲೆ ದುರ್ಯೋಧನ ಇದು ಹೇಳ್ತಾನೆ, ಏನು ನಮ್ಮ ಸೈಡಲ್ಲಿ ಏನಿದೆಯೋ ಬಲ ಅದು ಅನ್ಲಿಮಿಟೆಡು. ಯಾಕೆಂದ್ರೆ ನಮ್ಮ ಸೈಡಲ್ಲಿ ಭೀಷ್ಮ ಇದ್ದಾರೆ. ಭೀಷ್ಮ ಅನ್ನೋದು ಇವರೆಲ್ಲರ ಪಾಂಡವರ ಕೌರವರ ಗ್ರ್ಯಾಂಡ್ ಫಾದರ್, ಹೌದು. ಆಯ್ತಾ? ಓಕೆ, ಆ ಭೀಷ್ಮರಿಗೆ ಏನೋ ಒಂದು ವರ ಇರುತ್ತೆ ಅಂದ್ರೆ ಅವ್ರು ಯಾವಾಗ ಬೇಕೋ ಆವಾಗ ಸಾಯ್ಬಹುದು. ಇಚ್ಛಾ ಮೃತ್ಯು ಅಂತಾರೆ. ಅಂದ್ರೆ ಅವ್ರು ಅನ್ಕೊಂಡಾಗ ಅವ್ರು ಸಾಯ್ಬಹುದು ಅನ್ನೋ ಒಂದು ವರ ಇರುತ್ತೆ. ಆದ್ರಿಂದ ಏನಾಗುತ್ತೆ, ಅನ್ಲಿಮಿಟೆಡ್, ಅವ್ರು ಎಷ್ಟು ದಿನ ಆದ್ರೂ ಯುದ್ಧ ಮಾಡಬಹುದು, ಯಾರು ಅವ್ರನ್ನ ಸಾಯಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಅನ್ಲಿಮಿಟೆಡ್ ಪವರ್ ಅಂತ ಹೇಳಿ ದುರ್ಯೋಧನ ಅನ್ಕೋತಾನೆ. ಸೊ ಏನ್ ಹೇಳ್ತಾನೆ ದ್ರೋಣಾಚಾರ್ಯನಿಗೆ, ನಮ್ ಕಡೆ ಇರೋ ಪವರು ಅನ್ಲಿಮಿಟೆಡ್ ಪವರು, ಅನ್ಲಿಮಿಟೆಡ್ ಬಲ ಇದೆ, ಅದಕ್ಕೆ ಇದೇ ಇಲ್ಲ. ಆದ್ರೆ ಪಾಂಡವರ ಸೈಡಲ್ಲಿ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಯಾರು ಅಂದ್ರೆ ಭೀಮ. ಈ ಕಡೆ ಭೀಷ್ಮ, ಈ ಕಡೆ ಭೀಮ. ಭೀಮ ಅನ್ನೋನು ಪಾಂಡವರಲ್ಲಿ ಎರಡನೇ ಅವನಿಗೆ ಏನೇ ವರ ಇರುತ್ತೆ ಅಂದ್ರೆ ಅವನಿಗೆ 100 ಆನೆಗಳ ಬಲ ಒಬ್ಬನೊಳಗೆ ಇರುತ್ತೆ ಅಂತ ಹೇಳಿ ಅವನಿಗೆ ಅವನಿಗೊಂದು ಚಿಕ್ಕ ವಯಸ್ಸಲ್ಲಿ ಅದೊಂದು ಸಿಕ್ಕಿರುತ್ತೆ ಒಂದು ವರ. ಸೊ ಅವನು 100 ಆನೆಗಳಿದ್ರೂ ಸರಿ, ಅವನು ಲಿಮಿಟೆಡ್ ಪವರ್ ಏನೆ ಅಂತ ಹೇಳಿ ದುರ್ಯೋಧನ ಕೊಚ್ಕೋತಾನೆ. ಅದೇ ನಡೆಯೋದು ಈ ಫಸ್ಟ್ 10 ವರ್ಸಸ್ ಅಲ್ಲಿ. ಎಲ್ಲ ಯಾರ್ಯಾರಿದ್ದಾರೆ, ಈ ಸೈಡ್ ಯಾರ್ಯಾರಿದ್ದಾರೆ, ಆ ಸೈಡ್ ಯಾರ್ಯಾರಿದ್ದಾರೆ, ಅದು ಮಾತ್ರ ಅಲ್ಲ. ಆಮೇಲೆ ಏನಾಗುತ್ತೆ, ಸರಿ ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನ ಊದುತ್ತಾರೆ. ಫಸ್ಟು ಭೀಷ್ಮ ತಮ್ಮ ಶಂಖನ ಊದುತ್ತಾರೆ, ಆಮೇಲೆ ಬೇರೆಯವರು ಶಂಖಗಳನ್ನ ಊದ್ತಾರೆ. ಒಂದು ಸಾರಿ ಭೀಷ್ಮ ಯುದ್ಧ ಶುರು ಮಾಡಕ್ಕೆ ಭೀಷ್ಮ ಶಂಖನ ಊದ್ತಾರೆ. ಈ ಕಡೆ ಪಾಂಡವರ ಶಂಖಗಳು ಒಂದೊಂದಾಗಿ ಊದ್ತಾ ಹೋಗ್ತಾರೆ. ಕೃಷ್ಣ ತನ್ನ ಶಂಖ, ಅರ್ಜುನ ತನ್ನ ಶಂಖ, ನಕುಲ, ಸಹದೇವ, ಭೀಮ ಎಲ್ಲರೂ ಅವರವರ ಶಂಖಗಳನ್ನ ಊದ್ತಾರೆ. ಅದು ಊದುವಾಗ ಫಸ್ಟ್ ಕೌರವರ ಸೈಡಲ್ಲಿ ಊದ್ದಾಗ, ಭೀಷ್ಮ ಊದ್ದಾಗ ಇತ್ತು, ಓಕೆ ಸೌಂಡ್ ಇತ್ತು. ಬಟ್ ಇದು ಪಾಂಡವರ ಸೈಡಲ್ಲಿ ಶಂಖಗಳನ್ನ ಊದ್ದಾಗ ಎಲ್ಲರ ಹೃದಯದಲ್ಲಿ ಒಂದು ಭಯದ ಕಂಪ ಇರುತ್ತೆ. ಈವನ್ ಆ ದುರ್ಯೋಧನನು ಅದನ್ನು ಫೀಲ್ ಮಾಡ್ತಾನೆ ಅನ್ನೋದನ್ನು ಈ ಫಸ್ಟ್ ವರ್ಸಲ್ಲಿ ಹೇಳ್ತಾರೆ. ಇದನ್ನು ಯಾಕೆ ಇಂಡಿಕೇಟ್ ಮಾಡ್ತಾರೆ ಈ ತರ ಅಂದ್ರೆ, ಓಕೆ ಅನ್ಲಿಮಿಟೆಡ್ ಪವರ್ ಅಂತ ಹೇಳಿ ಕೊಚ್ಕೋತಾನೆ ದುರ್ಯೋಧನ, ಬಟ್ ಪಾಂಡವರ ಸೈಡಲ್ಲಿ ಕೃಷ್ಣ ಇರೋದ್ರಿಂದ ಅಥವಾ ಧರ್ಮನೇ ಇರೋದ್ರಿಂದ ಆ ಧರ್ಮದ ಒಂದು ಸೌಂಡು ಅವನಿಗೂ ಒಂದು ಭಯಾನ, ಇನ್ಸೆಕ್ಯೂರಿಟಿನ ತರುತ್ತೆ. ಅದು ಇಂಡಿಕೇಟ್ ಮಾಡ್ತಾ ಇದೆ ಯಾರ ಕಡೆ ಯುದ್ಧ ಗೆಲ್ಲುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ ಅನ್ನೋದನ್ನು ಈ ಫಸ್ಟ್ 10 ವರ್ಸಸ್ ಒಳಗೆ ಅದನ್ನ ಹೇಳ್ತಾರೆ. ಸೊ ದಿಸ್ ಇಸ್ ದ ಸಮ್ಮರಿ. ನಿಮಗೆ ಇದರಲ್ಲಿ ಏನಾದ್ರೂ ಡೌಟ್ಸು ಏನಾದ್ರೂ ಇದೆಯಾ ಅವಸ್ಥಾ? ಇಲ್ಲ, ನೀವು ಒಂದೊಂದು ವರ್ಕ್ನು ಎಕ್ಸ್ಪ್ಲೈನ್ ಮಾಡಿಲ್ಲಲ್ಲ, ಜಸ್ಟ್ ಟೋಟಲ್ 10 ಸಮರಿ. ಹೌದು ಹೌದು ಹೌದು. ಓಕೆ, ಅಂಡ್ ಈ ಪ್ರತಿಯೊಂದು ಚಾಪ್ಟರ್ಗೂ ನಾವು ಏನ್ ಹೇಳ್ತೀವಿ, ಶಾರ್ಟ್ ಫಾರ್ಮ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ
ಒಂದು ಅಕ್ರೋನಿಮ್ ಈಸಿಯಾಗಿ ರಿಮೆಂಬರ್ ಮಾಡ್ಕೊಳಕ್ಕೆ. ಆಯ್ತಾ? ನಾವು ಫಾರ್ ಎಕ್ಸಾಂಪಲ್ LIC ಅಂತೀವಿ, ಅಂದ್ರೆ ಏನು? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಅಲ್ವಾ? ಸೊ LIC ಅಂದಿದ ತಕ್ಷಣ ಗೊತ್ತಾಗುತ್ತೆ. ಆ ಥರ ಅಕ್ರೋನಿಮ್ ಒಂದೊಂದು ಚಾಪ್ಟರ್ಗೂ. ಫಸ್ಟ್ ಚಾಪ್ಟರ್ಗೆ ಅಕ್ರೋನಿಮ್ ಬಂದ್ಬಿಟ್ಟು DOUBT, ಡೌಟ್. ಓಕೆ. ಡೌಟ್ ಅಂತ. ಅದರಲ್ಲಿ ನಾವು ಇವಾಗ ಮಾತಾಡಿರೋದು ಡಿ ಮಾತ್ರ. ಡಿ ಅಂದ್ರೆ ಧೃತರಾಷ್ಟ್ರ ಅಂಡ್ ದುರ್ಯೋಧನ. ಇವಾಗ ಏನ್ ಮಾತಾಡಿದ್ವಿ? ಧೃತರಾಷ್ಟ್ರ ಏನ್ ಕೇಳ್ದ, ಆಮೇಲೆ ಸಂಜಯ್ ಹೇಳಕ್ ಶುರು ಮಾಡಿದಾಗ ದುರ್ಯೋಧನ ತನ್ನ ಗುರುವಿಗೆ ಏನ್ ಹೇಳ್ದ, ಇವೆಲ್ಲಾನೇ ಇರುತ್ತೆ ಈ ಫಸ್ಟ್ 10 ವರ್ಸ್ ಅಲ್ಲಿ. ಸೊ ಓಕೆ. ಫಸ್ಟ್ ಪಾರ್ಟ್ ಅನ್ನು ಧೃತರಾಷ್ಟ್ರ ಏನ್ ಹೇಳ್ದ, ದುರ್ಯೋಧನ ಏನ್ ಹೇಳ್ದ, ಇವರಿಬ್ಬರ ಕಾರಣದಿಂದ, ಇವರಿಬ್ಬರ ಒಂದು ಕುರುಡುತನದಿಂದ, ಅಸೂಯೆಯಿಂದ, ಈರ್ಷೆಯಿಂದ ಈ ಯುದ್ಧ ಶುರುವಾಯಿತು ಅನ್ನೋದನ್ನ ಇದು ಫಸ್ಟ್ 10 ವರ್ಸಸ್ ಅಲ್ಲಿ ನಾವು ಅದನ್ನ ಒಂದು ಒಂದು ಪಾರ್ಟ್ ಆಗಿ ಕಂಪ್ಲೀಟ್ ಮಾಡ್ತೇವೆ. ಓಕೆ. ಸೊ ಥ್ಯಾಂಕ್ ಯು ಕಲಾ. ಡೆಫಿನೆಟ್ಲಿ ನೀವು ಹೇಳಿದ್ದು ತುಂಬಾ ಈಸಿಯಾಗಿ ಸಮರೈಸ್ ಆಗ್ತಾ ಇದೆ. ಅಂದ್ರೆ ನಮ್ಗೆ ಒಂದೊಂದು ವರ್ಸ್ ಡೀಟೇಲ್ಸ್ ಸಿಕ್ಕಿಲ್ಲ ಅಂದ್ರೂ ಅಟ್ಲೀಸ್ಟ್ ವಿ ಗೆಟ್ ಅ ಬಿಗರ್ ಪಿಕ್ಚರ್. ಓಕೆ, ನೀವು ಹೌದು ಎಷ್ಟು ಓದಿದ್ರೆ ಇದ್ರೊಳಗೆ ಇದೆ ಅಂತ. ಹೌದು ಹೌದು. ಯು ಸೊ ಅಂಡ್ ಆಲ್ಸೋ ಸಮರೈಸ್. ನಮಗೆ ಈ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಈ ಡೌಟ್ ಅನ್ನೋದು ಯಾಕೆ ಹೇಳ್ತಿದ್ದೀನಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ನಾವು ನಾವು ನಮ್ಮ ಬೆಳೆಸಿದಾಗ ಎಲ್ಲರೂ ನಮ್ಮ ತಂದೆ ತಾಯಿ ಟೀಚರ್ಸ್ ಎಲ್ಲ ಹೇಳೋದು, ನಾವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಈ ತರ ಇರಬೇಕು ಅಂತ ಹೇಳಿ ನಾವು ಅವ್ರು ಹೇಳ್ಕೊಡ್ತಾರೆ. ಸೊ ನಾವು ಆ ಥರ ಮಾಡ್ತೀವಿ. ಬಟ್ ಆ ಥರ ಬದುಕ್ತಾ ಹೋದಾಗ ನಮಗೆ ಒಂದು ಡೌಟ್ ಬರುತ್ತೆ, ನಮ್ಮ ಲೈಫ್ ನಿಜವಾಗ್ಲೂ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದೊಂದು ಡೌಟ್ ಬರುತ್ತೆ. ಆ ಡೌಟ್ ಅದೇ ನಮ್ಮನ್ನ ಒಂದು ಸ್ಪಿರಿಚುವಾಲಿಟಿ ಕಡೆ ಕರ್ಕೊಂಡು ಹೋಗುತ್ತೆ. ಈ ಡೌಟ್ ಅನ್ನೋದೇ ಬರಲಿಲ್ಲ ಅಂದ್ರೆ ನಾವು ಸ್ಪಿರಿಚುವಾಲಿಟಿ ಕಡೆಗೆ ಹೋಗೋದೇ ಇಲ್ಲ, ನಾವು ಕ್ವಶನ್ಸ್ ಅನ್ನೇ ಕೇಳೋದೇ ಇಲ್ಲ. ಸೊ ನಮ್ಮ ಲೈಫ್ ಹೇಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಒಂದು ಕ್ವಶನ್ ನಮ್ಮೊಳಗೆ ಹುಟ್ಟುತ್ತಲ್ಲ, ಅದು ಆ ಡೌಟ್, ಅಲ್ಲಿಂದಾನೇ ನಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದೇ ತರ ನಮ್ಮ ಫಸ್ಟ್ ಚಾಪ್ಟರ್ ಆಫ್ ಭಗವದ್ಗೀತಾನು ಡೌಟ್ ಅನ್ನೋ ಒಂದು ಅಕ್ರೋನಿಮ್ ಇಂದಾನೇ ಶುರುವಾಗತ್ತೆ. ಓಕೆ. ಸೊ ಟು ಸಮರೈಸ್, ಇವಾಗ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ನಾನು ಅನ್ಕೊಂಡಿದ್ದನ್ನು ಭಗವದ್ಗೀತೆ ಸ್ಟಾರ್ಟ್ ಆಗಿದ್ದು ಕೃಷ್ಣ ಸ್ಟಾರ್ಟ್ ಮಾಡೋದು ಅಂತ. ಇವಾಗ ಗೊತ್ತಾಗಿದ್ದು ಧೃತರಾಷ್ಟ್ರ ಅವರು ಫಸ್ಟ್ ವಾಚ ಲೈಕ್ ಹಿ ಸ್ಪೆಲ್ಸ್ ಇಟ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ 10 ವರ್ಸಸ್ ಅಲ್ಲಿ ಇಟ್ಸ್ ಆಲ್ ಅಬೌಟ್ ದುರ್ಯೋಧನ ಅವರು. ಅವ್ರ ಜೊತೆ ಅವ್ರಿಗೆ ಏನೇನು ಪವರ್ ಇದೆ, ಎಷ್ಟು ಪವರ್ ಇದೆ, ಯಾರ್ಯಾರು ಅವ್ರ ಕಡೆ ಇದ್ದಾರೆ ಅನ್ನೋದನ್ನ ಯಾರಿಗೆ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಅದ್ರ ಬಗ್ಗೆನೆ ಪೂರ್ತಿ ಇದೆ. ಅದಾದ್ಮೇಲೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಭೀಷ್ಮ ಅವರು ಫಸ್ಟ್ ಹಿ ವಿಲ್ ಡಿಕ್ಲೇರ್, ಶಂಖವನ್ನ ಊದಿ ಡಿಕ್ಲೇರ್ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಪವರ್ ಜಾಸ್ತಿ ಇದ್ರು ಪಾಂಡವರು ಶಂಖವನ್ನು ಊದಿದಾಗ ಇದ್ದಂತಹ ಕಂಪನ, ಭಯದ ಕಂಪನ ದುರ್ಯೋಧನಂಗೂ ಮುಟ್ಟಿತು ಅನ್ನುವಂಥದ್ದು. ಥ್ಯಾಂಕ್ ಯು. ಓಕೆ, ವೆರಿ ನೈಸ್. ಇನ್ನೊಂದು ಡೌಟ್ ನೀವು ಕೇಳದೇ ಇದ್ರು ಒಂದೇ ಒಂದು ಡೌಟ್ ಜನರಲಿ ಏನಕ್ಕೆ ಭಗವದ್ಗೀತಾ ಅನ್ನೋ ಒಂದು ದಿವ್ಯ ಬುಕ್ ಅಲ್ಲಿ ಇದೆಲ್ಲ ರಾಜರ ಹೆಸರನ್ನೆಲ್ಲ ಯಾಕೆ ಓದಬೇಕು, ಯಾಕೆ ಮೆಮರೈಸ್ ಮಾಡಬೇಕು? ಎಷ್ಟೋ ಜನ ಭಗವದ್ ಶ್ಲೋಕಗಳನ್ನ ಮೆಮರೈಸ್ ಎಲ್ಲ ಮಾಡ್ತಾರೆ. ಈ ಫಸ್ಟ್ 10 ವರ್ಸಸ್ ಅಲ್ಲಿ ನೋಡಿದ್ರೆ ಬರೀ ಈ ರಾಜ, ಆ ರಾಜ, ಆ ರಾಜ, ಈ ರಾಜ, ಕಾಶಿ ರಾಜ, ಇವರು ಅಂತ ಹೆಸರುಗಳೇ ಇರುತ್ತೆ. ಏನಕ್ಕೆ ಮಾಡಬೇಕು ಅಂದ್ರೆ ಫಸ್ಟ್ ಅದು ಏನು ಕಾಂಟೆಕ್ಸ್ಟು ಅಂತ ಗೊತ್ತಾದ್ರೇನೆ ನಮಗೆ ಒಂದು ಅರ್ಥ ಆಗುತ್ತೆ ಅನ್ನೋದು. ಪ್ಲಸ್ ಅವರೆಲ್ಲರೂ ಕೂಡ ಯಾರ್ಯಾರೆಲ್ಲ ಕೃಷ್ಣನ ಎದುರುಗಡೆ, ಕೃಷ್ಣನ ಮುಂದ್ಗಡೆ ಅವರೆಲ್ಲ ಮರಣ ಹೊಂದಿರ್ತಾರೋ ಅವ್ರಿಗೆಲ್ಲರಿಗೂ ಮೋಕ್ಷ ಸಿಕ್ಕಿರುತ್ತೆ. ಆ ಮೋಕ್ಷ ಸಿಕ್ಕಿರುತ್ತೆ. ಯಾರ್ಯಾರು ಹೂವರ್ ಡೈಡ್ ಇನ್ ದ ಬ್ಯಾಟಲ್ ಫೀಲ್ಡ್ ಅವರೆಲ್ಲರಿಗೂ ಸ್ವರ್ಗ ಅಂತೂ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಆಯ್ತಾ? ಯಾಕಂದ್ರೆ ವಾರಿಯರ್ಸ್, ಕ್ಷತ್ರಿಯರಾಗಿ ಅವರು ಯುದ್ಧ ಮಾಡ್ತಾ ಸತ್ತಾಗ ಅವ್ರಿಗೆ ಸ್ವರ್ಗ ಸಿಗತ್ತೆ. ಸೊ ಅಂಥವ್ರ ಹೆಸರು ಹೇಳೋದು ನಮಗೆ ಒಳ್ಳೇದು ಅನ್ನೋದಕ್ಕೋಸ್ಕರ ನಾವು ಅದನ್ನ ಅವರ ಹೆಸರುಗಳನ್ನ ಕೂಡ ರಿಸೈಟ್ ಮಾಡ್ಬೋದು. ಓಕೆ. ಸೊ ಈ 10 ವರ್ಸಸ್ ಏನಿದೆಯೋ ಅದನ್ನ ರಿಸೈಟ್ ಮಾಡೋದು ಈ ಪುಣ್ಯ ಸಿಗತ್ತೆ ಅಂತ. ಕರೆಕ್ಟ್. ಅವರಿಗೆ ಸ್ವರ್ಗ ಸಿಕ್ಕಿದೆ.
ಆ ಹೆಸರುಗಳನ್ನ ಹೇಳಿದ್ರೆ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಬೆನಿಫಿಟ್ ಆಗುತ್ತೆ ಅಂತ. ಓಕೆ. ಎಸ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು. ನಲ್ಲಿ ನಾವು 10 ವರ್ಸಸ್ ಬಗ್ಗೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ.